ನೋಡಿ, ಒಬ್ಬ ದುಡಿಯೋ ವ್ಯಕ್ತಿಗೂ ಮತ್ತು ಒಬ್ಬ ದುಡಿಲಾರದೆ ಇರೋ ವ್ಯಕ್ತಿಗೂ ಇರುವಂತಹ ವ್ಯತ್ಯಾಸವನ್ನ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಒಬ್ಬ ದುಡಿಯೋ ವ್ಯಕ್ತಿ ಯಾವಾಗಲೂ ತನ್ನ ಕೆಲಸದಲ್ಲಿ ತಾನು ಬ್ಯುಸಿ ಆಗಿರ್ತಾನೆ. ಯಾವುದೇ ಅನ್ನೆಸೆಸರಿ ಥಿಂಕಿಂಗ್ನ ಯಾವತ್ತೂ ಮಾಡಲ್ಲ. ಯಾಕಂದರೆ ಅವನಿಗೆ ಫ್ರೀ ಟೈಮ್ ಅನ್ನೋದೇ ಸಿಗಲ್ಲ. ಯಾವಾಗಲೂ ಅವನು ತಾನಾಯಿತು, ತನ್ನ ಫ್ಯಾಮಿಲಿ ಆಯಿತು, ತನ್ನ ಕೆಲಸ ಆಯಿತು, ತನ್ನ ದುಡಿಮೆ ಆಯಿತು ಅಂತ ನಂಬ್ಕೊಂಡಿರ್ತಾನೆ. ಅವ್ರು ಯಾಕೆ ಹಂಗೆ ಮಾಡಿದ್ರು, ಇವ್ರು ಯಾಕೆ ಹಿಂಗೆ ಮಾಡಿದ್ರು, ಅವ್ರು ಅಷ್ಟು ಆಸ್ತಿ ಮಾಡಿದ್ರು, ಇವ್ರು ಇಷ್ಟು ಆಸ್ತಿ ಮಾಡಿದ್ರು, ಅವ್ರು ಆ ಮನೆ ತೊಗೊಂಡ್ರು, ಇವ್ರು ಈ ಕಾರ್ ತೊಗೊಂಡ್ರು, ಈ ಥರ ಅನ್ನೆಸೆಸರಿ ಥಿಂಕಿಂಗ್ನ ಯಾವತ್ತೂ ಮಾಡಲ್ಲ. ಇವಾಗ ಅವನಿಗೆ ಫ್ರೀ ಟೈಮ್ ಸಿಕ್ಕರು ಅಷ್ಟೊಂದು ಅವನು ಅಂಥ ವಿಷಯಗಳಲ್ಲಿ ಅವನು ಇನ್ವಾಲ್ವ್ ಆಗೋಕ್ಕೆ ಹೋಗಲ್ಲ. ಮತ್ತು ಕೆಲಸ ಮಾಡದೇ ಇರೋ ವ್ಯಕ್ತಿ, ಅಂದರೆ ದುಡಿದೇ ಇರೋ ವ್ಯಕ್ತಿಗೆ ಯಾವಾಗಲೂ ಇರೋ ಟೈಮ್ ಎಲ್ಲ ಫ್ರೀನೇ. ಅವನಿಗೆ ಬರೋ ಥಿಂಕಿಂಗ್ಸೇ ಯಾವಾಗಲೂ ನೆಗೆಟಿವ್. ಅವ್ರು ಯಾಕೆ ಹಂಗೆ ಮಾಡಿದ್ರು, ಇವ್ರು ಯಾಕೆ ಹಂಗೆ ಮಾಡಿದ್ರು, ಅವ್ರು ಯಾಕೆ ಅಷ್ಟು ಬೆಳೆದ್ರು, ಇವ್ರು ಯಾಕೆ ಅಷ್ಟು ಬೆಳೆದ್ರು. ಇವನಂತೂ ಯಾವುದೇ ಕೆಲಸನೂ ಮಾಡಲ್ಲ, ದುಡಿಯಲ್ಲ, ದುಡ್ಡು ಗಳಿಸಲ್ಲ. ಆದರೆ ಇವ್ನು ಬರೋ ಥಿಂಕಿಂಗ್ನೇ ಇಂಥ ನೆಗೆಟಿವ್ ಥಿಂಕಿಂಗ್ಸು. ಸುಮ್ಮನೆ ಅನ್ನೆಸೆಸರಿಯಾಗಿ ಕಾಲು ಕರ್ಕೊಂಡು ಜಗಳಕ್ಕೆ ಹೋಗೋದು, ಈ ಥರ ಮಾಡ್ತಾ ಇರ್ತಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಅಂದರೆ, ಒಬ್ಬ ದುಡಿಯೋ ವ್ಯಕ್ತಿಗೆ ಸಿಗೋ ಸಮಾಜದಲ್ಲಿ ಮತ್ತು ತಮ್ಮ ಮನೆಗಳಲ್ಲಿ ಸಿಗೋ ಮರ್ಯಾದೆ ದುಡಿಲಾರದೇ ಇರೋ ವ್ಯಕ್ತಿಗೆ ಯಾವತ್ತೂ ಸಿಗಲ್ಲ. ದುಡಿಯೋ ವ್ಯಕ್ತಿ ಅಂದರೆ ಅವನ ಸಮಾಜದಲ್ಲಾಗಲಿ, ಅವನ ಮನೆಗಳಲ್ಲಾಗಲಿ ಅವನದೇ ಒಂದು ಸ್ಟೇಟಸ್ಸು, ರೆಸ್ಪೆಕ್ಟ್ ಅನ್ನೋದಿರುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ, ಗಂಡ ಹೆಂಡತಿ ಮುಂದೆ ತನ್ನದೇ ಆದ ಒಂದು ರೆಸ್ಪೆಕ್ಟ್ ಇರುತ್ತೆ. ಇವನು ಏನೇ ಹೇಳಿದ್ರು ಇವನ ಮಾತನ್ನು ಎಲ್ಲರೂ ಕೇಳ್ತಿರ್ತಾರೆ, ರೆಸ್ಪೆಕ್ಟ್ ಮಾಡ್ತಿರ್ತಾರೆ. ಆದರೆ ದುಡಿಲಾರದೇ ಇರೋ ವ್ಯಕ್ತಿಗೆ ಒಂದು ಕಿಂಚಿತ್ತು ಒಂದು ಸಣ್ಣ ಕಾಸಿನಷ್ಟು ಸಹ ರೆಸ್ಪೆಕ್ಟ್ ಅನ್ನೋದು ಮನೆಯಲ್ಲಾಗಲಿ ಸಮಾಜದಲ್ಲಾಗಲಿ ಇರಲ್ಲ. ಯಾಕಂದರೆ ಇವ್ನು ಏನು ಕೆಲಸನೇ ಮಾಡಲ್ಲ, ದುಡಿಯೋದೇ ಇಲ್ಲ ಅನ್ನೋದು ಎಲ್ಲರ ಮೈಂಡಲ್ಲೂ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸಮಾಜದಲ್ಲಿ ಇವನು ಏನಾದರೂ ಹೇಳಿದ್ರೆ ಇವನ್ನ ತುಂಬ ನೆಗ್ಲೆಕ್ಟ್ ಮಾಡ್ತಿರ್ತಾರೆ, ಇಗ್ನೋರ್ ಮಾಡ್ತಿರ್ತಾರೆ. ಮನೆಗಳಲ್ಲಿ ಸಹ ಅದೇ ರೀತಿ. ಯಾರೂ ಇವನಿಗೆ ರೆಸ್ಪೆಕ್ಟ್ ಮಾಡ್ತಿರಲ್ಲ, ಇವ್ನು ಹೇಳೋ ಮಾತನ್ನು ಕನ್ಸಿಡ್ರೇ ಮಾಡ್ತಿರಲ್ಲ. ಒಂದು ಎಳ್ಳಷ್ಟು ಸಹ ಇವನಿಗೆ ರೆಸ್ಪೆಕ್ಟ್ ಅನ್ನೋದಿರಲ್ಲ. ಎಲ್ಲರೂ ಇವನ್ನ ಇಗ್ನೋರ್ ಮಾಡ್ತಿರ್ತಾರೆ. ಸೊ ನನ್ನ ಪ್ರಕಾರ ನಾನು ಹೇಳೋದಿಷ್ಟೇ, ಒಬ್ಬ ವ್ಯಕ್ತಿ ಒಂದು 10 ರೂಪಾಯಿ ದುಡಿಲಿ ದಿನಕ್ಕೆ, ಆದರೆ ತಾನು ತನ್ನ ದುಡಿಮೆಯಲ್ಲಿರಬೇಕು ಅನ್ನೋದೇ ನನ್ನ ಉದ್ದೇಶ. ಯಾಕಂದರೆ ಒಬ್ಬ ವ್ಯಕ್ತಿ ಯಾವಾಗಲೂ ತನ್ನ ಸ್ವಾಭಿಮಾನನ ಕಳ್ಕೊಂಡು ಬಾಳಲೇಬಾರ್ದು. ಸೊ